ಸುರೇಶ್ ಮಂಡ್ಯ, ಬೆಂಗಳೂರು ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಗರ್ಭಿಣಿ ಮಹಿಳೆಯರನ್ನು ಗುರಿಯಾಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಿರುವ ಅಕ್ರಮ ಏಜೆಂಟ್ಗಳ ಜಾಲದ ವಿರುದ್ಧ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಚಿಂತಾಮಣಿ ನಗರ ಠಾಣೆಗೆ ದೂರು ನೀಡಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಆರೋಗ್ಯಾಧಿಕಾರಿ ಬೆಟ್ಟಸ್ವಾಮಿ ಹೇಳಿದರು. ಚಿಂತಾಮಣಿ ನಗರದ ನಾರೆಪ್ಪಕುಂಟೆ ರಸ್ತೆಯ ಸುಮಾ ನರ್ಸಿಂಗ್ ಹೋಂ ಬಳಿ ಮಾತನಾಡಿದ ಮಂಡ್ಯ ಜಿಲ್ಲಾ ಆರೋಗ್ಯಾಧಿಕಾರಿ ಬೆಟ್ಟಸ್ವಾಮಿ, ಬೆಂಗಳೂರಿನ ಏಜೆಂಟ್ ಜಯಲಕ್ಷ್ಮಿ ಎಂಬುವರು ಗರ್ಭಿಣಿಯರನ್ನು ಸಂಪರ್ಕಿಸಿ ಸ್ಕ್ಯಾನಿಂಗ್ ಸೇರಿದಂತೆ ವೈದ್ಯಕೀಯ ಪರೀಕ್ಷೆಗಳ ಹೆಸರಿನಲ್ಲಿ ಅನಧಿಕೃತ ಸ್ಥಳಗಳಿಗೆ ಕರೆದೊಯ್ಯುತ್ತಿದ್ದಾರೆ. ಬಳಿಕ ಸುಳ್ಳು ಭರವಸೆ ನೀಡಿ ಅವರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿರುವುದಾಗಿ ಹೇಳಿದ್ದಾರೆ ಎಂದರು. ಈ ಜಾಲದಲ್ಲಿ ಭಾಗಿಯಾಗಿರುವ ಕೆಲವು ಮಹಿಳೆಯರಿಂದ ಸುಮಾರು 38,000 ಪಡೆದು ಬೆಂಗಳೂರಿನಲ್ಲಿ ಭೇಟಿ ಮಾಡುವಂತೆ ಸೂಚಿಸುತ್ತಿದ್ದರು. ನಂತರ ಬೇರೆ ಬೇರೆ ಊರುಗಳಿಗೆ ಕರೆದೊಯ್ಯುತ್ತಿದ್ದರು ಎಂಬ ಆರೋಪ ಕೇಳಿಬಂದಿದೆ. ಈ ಕುರಿತು ನಡೆದ ದೂರವಾಣಿ ಸಂಭಾಷಣೆಗಳ ಆಡಿಯೋ ದಾಖಲೆಗಳು ಹಾಗೂ ಇತರ ಮಾಹಿತಿ ಸಂಗ್ರಹಿಸಲಾಗಿದೆ ಎಂದರು. ಪ್ರಕರಣ ಬಹಿರಂಗವಾಗುತ್ತಿದ್ದಂತೆ ಗರ್ಭಪಾತಕ್ಕೆ ಸಂಬಂಧಿಸಿದ ಮಾತ್ರೆಗಳು, ಸ್ಕ್ಯಾನಿಂಗ್ ದಾಖಲೆಗಳು ಹಾಗೂ ಇತರೆ ದಾಖಲೆಗಳನ್ನು ಮರೆಮಾಚಲು ಅಥವಾ ನಾಶಪಡಿಸಲು ಏಜೆಂಟರು ಪ್ರಯತ್ನಿಸಿದ್ದಾರೆ ಎಂದು ಹೇಳಿದರು. ಈ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಿಸಿ ಸಂಬಂಧಿತ ಎಲ್ಲ ದಾಖಲೆಗಳು ಹಾಗೂ ಡಿಜಿಟಲ್ ಸಾಕ್ಷ್ಯಗಳನ್ನು ವಶಪಡಿಸಿಕೊಂಡು ಸಮಗ್ರ ತನಿಖೆ ನಡೆಸುವಂತೆ ಪೊಲೀಸರಿಗೆ ಒಪ್ಪಿಸಲಾಗಿದೆ ಎಂದರು. ಗಂಡು ಹೆಣ್ಣು ಎಂಬ ಲಿಂಗ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಸಮಾನ ನ್ಯಾಯ ದೊರೆಯಬೇಕು ಎಂದು ಒತ್ತಿ ಹೇಳಿರುವ ದೂರುದಾರರು ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಏಜೆಂಟ್ಗಳು, ನರ್ಸಿಂಗ್ ಹೋಂ ಸಿಬ್ಬಂದಿ ಹಾಗೂ ಇತರ ಸಂಬಂಧಪಟ್ಟವರ ಪಾತ್ರವನ್ನು ತನಿಖೆ ಮೂಲಕ ಬಹಿರಂಗಪಡಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿರುವ ಮೇರೆಗೆ ತನಿಖೆ ನಡೆಸಲು ಇಲ್ಲಿಗೆ ಬಂದಿರುವುದಾಗಿ ಹೇಳಿದರು. ಪೊಲೀಸ್ ಅಧಿಕಾರಿಗಳು ಹಾಗೂ PCPTNDT ನೋಡಲ್ ಅಧಿಕಾರಿಗಳ ಸಹಕಾರದೊಂದಿಗೆ ಆಡಿಯೋ ಫೈಲ್ಗಳು, ರಿಜಿಸ್ಟರ್ಗಳು ಮತ್ತು ಇತರೆ ದಾಖಲೆಗಳನ್ನು ಪರಿಶೀಲಿಸಿ ತನಿಖೆ ಮುಂದುವರಿಸಲಿದ್ದಾರೆ ಎಂದು ಅವರು ವಿವರಿಸಿದರು. ಅಕ್ರಮ ಗರ್ಭಪಾತದ ತನಿಖೆ ಮೇರೆಗೆ ಚಿಂತಾಮಣಿಗೆ ಆರೋಗ್ಯ ಇಲಾಖೆಯ ರಾಜ್ಯ ಪ್ರಾಧಿಕಾರದ ಪರವಾಗಿ ಡಾಕ್ಟರ್ ಶೋಭಾ, PCNDPT ವಿಭಾಗ ತಂಡದ ಕಾನೂನು ಸಮಾಲೋಚಕ ಅರುಣ್, ಮೋನಿಶಾ, ಕಾರ್ಯಕ್ರಮ ವ್ಯವಸ್ಥಾಪಕ ಶಶಿ ತಂಡದೊಂದಿಗೆ ಮಂಡ್ಯ ಜಿಲ್ಲೆಯ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಬೆಟ್ಟಸ್ವಾಮಿ, ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಆನಂದ್ ಇದ್ದರು. ನಮಗೆ ಕೆಲವು ದಿನದ ಹಿಂದೆ ಒಂದು ಮಾಹಿತಿ ಬರುತ್ತೆ. ಮಾಹಿತಿ ನೋಡ್ಬಿಟ್ಟು ಈ ರೀತಿ ಒಬ್ಬರು ಇಲ್ಲಿಂದ ಎಲ್ಲ ಮಕ್ಕಳುಗಳನ್ನ, ಇದು ಗರ್ಭಿಣಿಯರನ್ನ ಕರ್ಕೊಂಡೋಗಿ, ಯಾರಿಗೆ ಬರೀ ಹೆಣ್ಣು ಮಕ್ಕಳು ಇರ್ತಾರೆ ಅಂಥ ಗರ್ಭಿಣಿಯರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಬೆಂಗಳೂರಿಂದ ಆ ಕಡೆ ಎಲ್ಲೋ ಒಂದು ಕಡೆ ಇದನ್ನು ಗರ್ಭಪಾತ ಮಾಡ್ತಾಯಿದ್ದಾರೆ, ಲಿಂಗ ಪತ್ತೆ ಮಾಡಿಬಿಟ್ಟು ಹೆಣ್ಣಾಗಿದ್ದಲ್ಲಿ ಗರ್ಭಪಾತ ಮಾಡಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ನಂಬರ್ ಕೊಡ್ತಾರೆ. ನಾವು ಆ ನಂಬರ್ನ ಇಟ್ಕೊಂಡ್ಬಿಟ್ಟು ಆ ನಂಬರ್ನ ಆ ಏಜೆಂಟ್ನ ಅದು ಏಜೆಂಟ್ ನಂಬರ್ ಆಗಿರ್ತದೆ, ಆ ಏಜೆಂಟ್ನ ಸಂಪರ್ಕಿಸ್ಬಿಟ್ಟು ನಾವು ಒಂದು ಡೆಕಾಯ್ ಲೇಡಿನ ರೆಡಿ ಮಾಡ್ತೀವಿ. ಅಂದರೆ ಇನ್ನೊಂದು ಗರ್ಭಿಣಿನ ನಾವು ರೆಡಿ ಮಾಡ್ತೀವಿ. ಲಿಂಗ ಪತ್ತೆ ಮಾಡಿಸ್ಕೊಳ್ಳಿಕ್ಕೆ ನಮಗೆ ಬೇಕಾಗಿದೆ, ನಾವು ಇಂಥವ್ರಿಗೆ ಮಾಡಿಕೊಡ್ಬೇಕು ಅಂತ ಆ ಮಹಿಳೆನ ನಾವು ರೆಡಿ ಮಾಡುವಂಥದ್ದಂಗೆ ಅವ್ರ ಮನವೊಲಿಸಿರ್ತೀವಿ. ಈ ಥರದ್ದು ನಾವೊಂದು ಆಪ್ರೇಷನ್ ಮಾಡ್ತಾಯಿದ್ವಿ, ಅದು ನೀವು ಸಮ್ಮತಿಸಿದ್ರೆ ನಾವು ಮಾಡ್ತೀವಿ ಅಂತ. ಸೊ ಅದೇ ರೀತಿ ಅವ್ರು ಒಪ್ಕೊಳ್ತಾರೆ, ನಾನು ಬರ್ತೀನಿ ಸರ್, ಅದೇನಾರು ಆಗಲಿ ಅಂತ ತಡೆಗಟ್ಟೋಣ ಅಂತ. ಅವ್ರಿಗೂ ಒಂದು ಹೆಣ್ಮಗು ಇರ್ತದೆ ಅವ್ರಿಗೆ. ಸೊ ಹಂಗಾಗಿ ಅವ್ರು ಒಪ್ಕೊಂಡ ಮೇಲೆ ನಾವು ಇದನ್ನು ಅವ್ರನ್ನ ಮನವೊಲಿಸಿದ ಮೇಲೆ ನಾವು ಪುನಃ ಈ ಯಂಗ್ಸನ್ನ ನಾವು ಸಂಪರ್ಕಿಸ್ತೀವಿ. ಹಿಂಗೆ ನಮ್ಮವ್ರಿಗಿದೆ, ನೀವು ಎಷ್ಟು ಕೇಳಿದ್ರೂ ಕೊಡ್ತೀವಿ, ಆದಷ್ಟು ದಯವಿಟ್ಟು ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಂಡಾಗ, ಆಯಿತು ನಾನು ಮಾಡಿಕೊಡ್ತೀನಿ, ನನಗೆ ಒಂದು 35,000 ರೂಪಾಯಿ ದುಡ್ಡು ಕೊಡಬೇಕು, ಹಾಗೂ ನಾನು ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಅವ್ರು ಮಾತ್ರ ಬರಬೇಕು ಅಂತ ಹೇಳಿರ್ತಾರೆ. ಅದೇ ರೀತಿ ನಾವು ಒಪ್ಕೊಂಡು ಇವತ್ತಿನ ಡೇಟ್ ಕೊಟ್ಟಿರ್ತಾರೆ. ಇವತ್ತಿನ ಡೇಟ್ನಲ್ಲಿ ಅವ್ರನ್ನ ನಾನು ಬೆಂಗಳೂರಿನಲ್ಲಿ ಹತ್ಕೊಳ್ತೀನಿ, ನೀವು ಬೆಂಗಳೂರಿಗೆ ಬಂದು ಆ ಯಂಗ್ಸ್ನ ಬಿಡಿ ಅಂತ ಹೇಳಿರ್ತಾರೆ. ಸೊ ನಾವೇನು ಹೇಳಿರ್ತೀವಿ, ಇದು ನೀವೆಲ್ಲರೂ ತುಂಬ ದೂರ ಕರ್ಕೊಂಡು ಹೋಗೋದಾದರೆ ಆ ಮಹಿಳೆ ಈ ಕಾರ್ನಲ್ಲಿ ಬರ್ತಾರೆ, ನೀವೇ ಕರ್ಕೊಂಡು ಹೋಗಿ ಅವ್ರನ್ನ, ಆ ಮಹಿಳೆ ಅಲ್ಲಿ ಕಾರ್ನಲ್ಲಿ ಹತ್ಕೊಂಡ್ಬಿಟ್ಟು ಇದ್ರಲ್ಲಿ ಇಲ್ಲಿಗೆ ಕರ್ಕೊಂಡು ಬರ್ತಾರೆ, ಚಿಂತಾಮಣಿಗೆ ಅಂತ ಕರ್ಕೊಂಡು ಬರ್ತಾರೆ. ಚಿಂತಾಮಣಿಗೆ ಕರ್ಕೊಂಡು ಬಂದಮೇಲೆ ನಮ್ಮನ್ನು ಅಲ್ಲೇ ಇಲ್ಲಿಂದ ಒಂದು 200 ಮೀಟರ್ ದೂರದಲ್ಲಿ ನಿಲ್ಲಿಸ್ಬಿಟ್ಟು ಆಮೇಲೆ ಈ ನರ್ಸಿಂಗ್ ಹೋಮ್ಗೆ ಕರ್ಕೊಂಡು ಒಳಗಡೆ ಕರ್ಕೊಂಡು ಬರ್ತಾರೆ. ಬಟ್ ಏನಾಗಿದೆ, ನಾವು ಇಲ್ಲಿಗೆ ಬರುವಷ್ಟರಲ್ಲಿ ನಾವು ಇಲ್ಲಿ ಯಾರೋ ಇವರು ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇವ್ರಿಗೆ ವಿಷಯ ಗೊತ್ತಾದ ತಕ್ಷಣ ಅವರು ಸ್ವಲ್ಪ ಹೊತ್ತು ಅವ್ರನ್ನ ಇಟ್ಕೊಂಡಿದ್ದು, ನಾವು ಇವತ್ತು ಏನು ಸ್ಕ್ಯಾನಿಂಗ್ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಕಳಿಸ್ಕೊಟ್ಬಿಟ್ಟಿದ್ದಾರೆ. ಆಮೇಲೆ ನಾವು ಇಮಿಡಿಯೇಟ್ ಯಾರು ಮಹಿಳೆ ಇತ್ತು ಆ ಮಹಿಳೆ ವಾಪಸ್ಸು ಇಬ್ಬರು ಗರ್ಭಿಣಿಗಳನ್ನ ಕರ್ಕೊಂಡು ಹೋಗ್ತಾಯಿದ್ರು ವಾಪಸ್ಸು.
ಅವಳನ್ನ ಹಿಡ್ಕೊಂಡ್ಬಿಟ್ಟು ಆ ಗರ್ಭಿಣಿಯರನ್ನು ಹಿಡ್ಕೊಂಡು ಬಂದು ಇಲ್ಲಿ ವಿಚಾರಣೆ ಮಾಡಿದಾಗ ಆ ಗರ್ಭಿಣಿಯರು ಯಾರು ಬಂದಿದ್ದರು, ನಾವೊಂದು ಡೆಕಾಯಿನ ಕಳಿಸಿದ್ದು, ಅವರೊಬ್ಬರು ಮಹಿಳೆ ಇದ್ದರು, ಇನ್ನೊಂದು ಎಕ್ಸ್ಟ್ರಾ ಮಹಿಳೆ ಒಬ್ಬರು ಇದ್ದರು, ಹೆಸರೆಲ್ಲ ಹೇಳೋದು ಬೇಡ. ಸೊ ಆ ಮಹಿಳೆಗೂ ಬಂದಿರ್ತಾರೆ. ಅವರಿಬ್ಬರನ್ನು ವಿಚಾರಣೆ ಮಾಡಿದಾಗ ಹೌದು ನಮ್ಮನೆ ಇಲ್ಲಿಗೆ ನಾನು ಸ್ಕ್ಯಾನಿಂಗ್ ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದರು, ನಮ್ಮನ್ನು ಅದೇ ಪರ್ಪಸ್ಸಿಗೆ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಆ ಮಹಿಳೆನ ಅವ್ರ ಮೇಲೆ ಇವಾಗ ಯಾರು ಆ ಏಜೆಂಟಾಗಿ ವರ್ಕ್ ಮಾಡಿ ಕರ್ಕೊಂಡು ಬಂದಿದ್ರು ಅವ್ರದ್ದು ನಾವು ಮಾತಾಡಿರುವಂಥದ್ದು ಆಡಿಯೋ ಎಲ್ಲ ಇದೆ, ಆಡಿಯೋಸ್ ಇದೆ. ಅವರು ಏನು ಫೋನ್ ಕಾಲ್ ಮಾತಾಡಿ ಏನೇನು ಯಾವ ರೀತಿ ಹೇಳಿದರು, ಎಲ್ಲಿಗೆ ಬರಬೇಕು, ಯಾವ ಥರ ಎಷ್ಟು ಕೊಡಬೇಕು ಅನ್ನೋದೆಲ್ಲ ಏನು ಹೇಳಿದ್ದಾರೆ, ಆಡಿಯೋಸ್ ಎಲ್ಲ ಇದೆ. ಆಡಿಯೋಸ್ ನಮ್ಮ ಹತ್ರ ಇದೆ. ಆ ಆಡಿಯೋಸ್ ಇದ್ರ ಮೇಲೆ ಮತ್ತು ಅವ್ರ ಹೇಳಿಕೆ, ನಮ್ಮ ಗರ್ಭಿಣಿಯವ್ರು ಬಂದಿದ್ದಾರಲ್ಲ ಆ ಹೇಳಿಕೆ ಮೇಲೆ ಇವ್ರ ಮೇಲೆ ನಾವು ಆಮೇಲೆ ಇವರು ಆ ಮಹಿಳೆ ಹತ್ರ ಬ್ಯಾಗ್ನಲ್ಲಿ ಚೆಕ್ ಮಾಡಿದಾಗ ಅವರು ಈ ಅಬಾರ್ಷನ್ಗೆ ಕೊಡುವಂಥ ಪಿಲ್ಸ್ ಬೇರೆ ಇಟ್ಕೊಂಡಿದ್ರು. ಸೊ ಇವನ್ನೆಲ್ಲ ನಾವು ಸಾಕ್ಷಿಗಳು ಇಟ್ಕೊಂಡು ಆ ಮಹಿಳೆ ಮೇಲೆ ಈ ರೀತಿ ಇವರು ಮಹಿಳೆಯರನ್ನ ಕರ್ಕೊಂಡು ಬಂದು ಲಿಂಗ ಪತ್ತೆ ಮಾಡಿ ಗರ್ಭಪಾತ ಎಸಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇವ್ರ ಮೇಲೆ ಕಂಪ್ಲೇಂಟ್ನ ಲಾಡ್ಜ್ ಮಾಡಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ.